ಮಲೆನಾಡಲ್ಲಿ ಸಂಕ್ರಾಂತಿಯ ನಂತರವೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸಂಕ್ರಮಣದ ಬಳಿಕವೂ ಕೂಡ ಉತ್ಸವದ ಮೆರುಗು ಚೆಲ್ಲಿದೆ. ಮಲೆನಾಡಿನ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಸಿಗಂದೂರು ಚೌಡೇಶ್ವರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ, ಮಲೆನಾಡಿನ ವನದೇವತೆ. ಸಿಗಂದೂರು ಚೌಡೇಶ್ವರಿ ದೇವಿಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಶುರುವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯಾದ್ಯಂತ ಭಕ್ತರ ದಂಡೆ ಹರಿದು ಬರ್ತಿದೆ. ಮಕರ ಸಂಕ್ರಮಣ ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆ 5 ಗಂಟೆಯಿಂದಲೇ ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆ ನಡೆಸಲಾಯಿತು. ನಂತರ ದೇವಿಯ ಮೂಲ ಸ್ಥಾನವಾದ ಸೀಗೆ ಕಣಿವೆಯಲ್ಲಿ ನವಚಂಡಿಕಾ ಹೋಮ ನೆರವೇರಿತು. ಧರ್ಮಾಧಿಕಾರಿ ಡಾ ಎಸ್ ರಾಮಪ್ಪ ಕುಟುಂಬ ಸಮೇತರಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾದರು. ಸಿಗೆ ಕಣಿವೆಯ ಮೂಲ ಸ್ಥಳದಿಂದ ಪೂರ್ಣಕುಂಭ ಹೊತ್ತು ಬಂದ ನೂರಾರು ಮಹಿಳೆಯರು ಚೌಡೇಶ್ವರಿ ದೇವಿಗೆ ಉಘೆ ಉಘೆ ಅಂತ ಜೈಕಾರ ಕೂಗಿದ್ರು. ಸೀಗೆ ಕಣಿವೆಯ ಮೂಲ ಸ್ಥಾನದಲ್ಲಿ ದೇವಿಯ ಉದ್ಭವ ಸ್ಥಳದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮೂಲ ಸ್ಥಾನದಲ್ಲಿ ಆ ಜ್ಯೋತಿಯನ್ನು ತಂದು ಈ ದೇವಸ್ಥಾನದಲ್ಲಿ ಈಗೇನು ಪ್ರತಿಷ್ಠಾಪನೆ ಮಾಡಿದೆವ ಅದಕ್ಕೆ ತಂದು ಅರ್ಪಣೆ ಮಾಡ್ತೇವೆ. ಅದೇ ವಿಶೇಷತೆ. ಮತ್ತು ಎಲ್ಲ ಹೆಣ್ಣುಮಕ್ಕಳು ಕಳಸದಲ್ಲಿ ಬರ್ತಾರೆ. ಸಾವಿರಾರು ಈ ಭಾಗದ ಎಲ್ಲ ಸಾವಿರಾರು ಹೆಣ್ಣುಮಕ್ಕಳಿಗೆ ಒಂದು ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ದೇವಿಯ ಸ್ಥಳ ಆ ಒಂದು ಮುಖ್ಯ. ಇಲ್ಲದ್ರೆ ಈ ದೇವಸ್ಥಳ ಇಲ್ಲದ್ರೆ ಅವರಿಗೆ ಆ ಭಾಗ್ಯ ಸಿಗ್ತಿರಲಿಲ್ಲ. ಆ ಭಾಗ್ಯ ಸಿಕ್ಕಿದೆ. ಮಲೆನಾಡಿನಲ್ಲಿ ಯಾವುದೇ ಕಳ್ಳತನವಾದರೂ ದೇವಸ್ಥಾನಕ್ಕೆ ಬಂದು ಹರಕೆ ಹೊರುತ್ತಾರೆ. ಹರಕೆ ಬಳಿಕ ಕಳ್ಳತನವಾಗಿದ್ದ ವಸ್ತುಗಳು ವಾಪಸ್ ಸಿಗುತ್ತವೆ. ಹೀಗಾಗಿ ಇಂದಿಗೂ ದೇವಿಯ ಶಕ್ತಿಗೆ ಭಕ್ತರು ತಲೆಬಾಗುತ್ತಾರೆ. ಜಾತ್ರೆಯಲ್ಲಿ ಭಾಗವಹಿಸಲು ಲಾಂಚ್ ಮೂಲಕ ಬಂದು ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ರಾಜ್ಯದ ಜನರಿಗೆ ಪರಿಚಯ ಇರುವಂಥ ಇದರಲ್ಲಿ ಇವತ್ತು ಈ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಒಂದು ಶಕ್ತಿ ಇದೆ. ಇಲ್ಲಿ ಈ ಸಿಗಂದೂರು ದೇವಿಯ ಒಂದು ಶಕ್ತಿ ಇದೆ. ಹಾಗಾಗಿ ಆ ತಾಯಿಯ ಆಶೀರ್ವಾದ ತಗೊಳ್ಕೊಳ್ತಾ ನಾನು ಬೇಡೋದಷ್ಟೇ, ಇಡೀ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದೇ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ, ವನದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಯ ಅದ್ದೂರಿ ಜಾತ್ರೆಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ದೇವಿಯ ದರ್ಶನ ಪಡೆದು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಲ್ಲಿ ಸಂಕ್ರಾಂತಿಯ ನಂತರವೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸಂಕ್ರಮಣದ ಬಳಿಕವೂ ಕೂಡ ಉತ್ಸವದ ಮೆರುಗು ಚೆಲ್ಲಿದೆ. ಮಲೆನಾಡಿನ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಸಿಗಂದೂರು ಚೌಡೇಶ್ವರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅಧಿದೇವತೆ, ಮಲೆನಾಡಿನ ವನದೇವತೆ. ಸಿಗಂದೂರು ಚೌಡೇಶ್ವರಿ ದೇವಿಯ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಶುರುವಾಗಿದೆ. ಮಕರ ಸಂಕ್ರಾಂತಿಯಿಂದ 2 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯಾದ್ಯಂತ ಭಕ್ತರ ದಂಡೆ ಹರಿದು ಬರ್ತಿದೆ. ಮಕರ ಸಂಕ್ರಮಣ ಜಾತ್ರಾ ಮಹೋತ್ಸವದ ಮೊದಲ ದಿನ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆ 5 ಗಂಟೆಯಿಂದಲೇ ಚೌಡೇಶ್ವರಿ ದೇವಿಗೆ ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಅರ್ಚನೆ ನಡೆಸಲಾಯಿತು. ನಂತರ ದೇವಿಯ ಮೂಲ ಸ್ಥಾನವಾದ ಸೀಗೆ ಕಣಿವೆಯಲ್ಲಿ ನವಚಂಡಿಕಾ ಹೋಮ ನೆರವೇರಿತು. ಧರ್ಮಾಧಿಕಾರಿ ಡಾ ಎಸ್ ರಾಮಪ್ಪ ಕುಟುಂಬ ಸಮೇತರಾಗಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾದರು.
ಸಿಗೆ ಕಣಿವೆಯ ಮೂಲ ಸ್ಥಳದಿಂದ ಪೂರ್ಣಕುಂಭ ಹೊತ್ತು ಬಂದ ನೂರಾರು ಮಹಿಳೆಯರು ಚೌಡೇಶ್ವರಿ ದೇವಿಗೆ ಉಘೆ ಉಘೆ ಅಂತ ಜೈಕಾರ ಕೂಗಿದ್ರು. ಸೀಗೆ ಕಣಿವೆಯ ಮೂಲ ಸ್ಥಾನದಲ್ಲಿ ದೇವಿಯ ಉದ್ಭವ ಸ್ಥಳದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮೂಲ ಸ್ಥಾನದಲ್ಲಿ ಆ ಜ್ಯೋತಿಯನ್ನು ತಂದು ಈ ದೇವಸ್ಥಾನದಲ್ಲಿ ಈಗೇನು ಪ್ರತಿಷ್ಠಾಪನೆ ಮಾಡಿದೆವ ಅದಕ್ಕೆ ತಂದು ಅರ್ಪಣೆ ಮಾಡ್ತೇವೆ. ಅದೇ ವಿಶೇಷತೆ. ಮತ್ತು ಎಲ್ಲ ಹೆಣ್ಣುಮಕ್ಕಳು ಕಳಸದಲ್ಲಿ ಬರ್ತಾರೆ. ಸಾವಿರಾರು ಈ ಭಾಗದ ಎಲ್ಲ ಸಾವಿರಾರು ಹೆಣ್ಣುಮಕ್ಕಳಿಗೆ ಒಂದು ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ದೇವಿಯ ಸ್ಥಳ ಆ ಒಂದು ಮುಖ್ಯ. ಇಲ್ಲದ್ರೆ ಈ ದೇವಸ್ಥಳ ಇಲ್ಲದ್ರೆ ಅವರಿಗೆ ಆ ಭಾಗ್ಯ ಸಿಗ್ತಿರಲಿಲ್ಲ. ಆ ಭಾಗ್ಯ ಸಿಕ್ಕಿದೆ. ಮಲೆನಾಡಿನಲ್ಲಿ ಯಾವುದೇ ಕಳ್ಳತನವಾದರೂ ದೇವಸ್ಥಾನಕ್ಕೆ ಬಂದು ಹರಕೆ ಹೊರುತ್ತಾರೆ. ಹರಕೆ ಬಳಿಕ ಕಳ್ಳತನವಾಗಿದ್ದ ವಸ್ತುಗಳು ವಾಪಸ್ ಸಿಗುತ್ತವೆ. ಹೀಗಾಗಿ ಇಂದಿಗೂ ದೇವಿಯ ಶಕ್ತಿಗೆ ಭಕ್ತರು ತಲೆಬಾಗುತ್ತಾರೆ. ಜಾತ್ರೆಯಲ್ಲಿ ಭಾಗವಹಿಸಲು ಲಾಂಚ್ ಮೂಲಕ ಬಂದು ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ರಾಜ್ಯದ ಜನರಿಗೆ ಪರಿಚಯ ಇರುವಂಥ ಇದರಲ್ಲಿ ಇವತ್ತು ಈ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಒಂದು ಶಕ್ತಿ ಇದೆ. ಇಲ್ಲಿ ಈ ಸಿಗಂದೂರು ದೇವಿಯ ಒಂದು ಶಕ್ತಿ ಇದೆ. ಹಾಗಾಗಿ ಆ ತಾಯಿಯ ಆಶೀರ್ವಾದ ತಗೊಳ್ಕೊಳ್ತಾ ನಾನು ಬೇಡೋದಷ್ಟೇ, ಇಡೀ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದೇ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ, ವನದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಯ ಅದ್ದೂರಿ ಜಾತ್ರೆಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ದೇವಿಯ ದರ್ಶನ ಪಡೆದು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲ ಮೇಲೆ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.